ನಿಮಗೆ ನಿಮ್ಮ ಮಗಳು ತಪ್ಪು ಮಾಡಿದಾಳೆ ಅನ್ನಿಸ್ತಿದ್ಯಾ? ಕಾರಣ ಇಲ್ಲದೆ ಅವಳು ಯಾವುದು ಮಾಡಲ್ಲ ಅಂತ ನನಗೆ ಗೊತ್ತು. ಅಂಥದ್ರಲ್ಲಿ ಅವಳು ತುಂಬಾ ಪ್ರೀತಿಸಿದವ್ರನ್ನ ಎಂಥ ಸಮಯದಲ್ಲೂ ಕೈ ಬಿಡಲ್ಲ ಅಂತ ನನಗೆ ಗೊತ್ತು. ಅವಳು ಹೀಗೆ ಮಾಡಿದಳೆ ಅಂದ್ರೆ ಬಲವಾದ ಕಾರಣ ಇರುತ್ತೆ. ಅವಳು ಕೋಪದಲ್ಲಿ ಏನೇನೋ ಮಾತಾಡಿ ಶತ್ರು ತರ ಸವಾಲ್ ಹಾಕಿದ್ ನಿಜ. ಆದ್ರೆ ನನಗೆ ಅವಳ ಕಣ್ಣಲ್ಲಿ ಅಪ್ಪ ಮಗಳ ಸಂಬಂಧನೇ ಕಾಣಿಸಿದ್ದು ಅಷ್ಟೇ. ಆದ್ರೆ ಅವಳು ನನ್ನ ಎದುರಾಳಿ ಅಂತ ಒಂದು ಕ್ಷಣನೂ ನನಗನ್ನಿಸ್ಲಿಲ್ಲ. ಇಲ್ಲೂ ನೀವು ಗೆದ್ದು ಬಿಟ್ರಿ ಸರ್. ಎಷ್ಟು ನಂಬಿಕೆ ಸರ್ ನನ್ನ ಮಗಳ ಮೇಲೆ. ಸಿಂಧು ಆಡೋ ಮಾತುಗಳು ಕೇಳಿದ್ರೆ ಅದು ಬಹಳ ನೋವಿಂದ ಇಲ್ಲ ಸಂಕಟದಿಂದ ಮಾತಾಡೋ ತರ ಇತ್ತು. ಕೇಶವ್ ಅವ್ರೆ, ಸಾರ್, ನಿಮ್ಮಿಂದ ನನಗೊಂದು ಸಹಾಯ ಆಗ್ಬೇಕು. ಸರ್, ದಯವಿಟ್ಟು ಸಹಾಯನೂ ದೊಡ್ಡ ಪದ ಬಳಸಬೇಡಿ. ದೇವ್ರ ತರ ಕಷ್ಟ ಸಮಯದಲ್ಲಿ ನಮ್ಮನ್ನೆಲ್ಲ ಕಾಪಾಡಿದಿರಿ. ಇದು ನನ್ನ ಪಾಲಿಗೆ ಬಂದಿದ್ದ ಭಾಗ್ಯ ಅಂತ ಅನ್ಕೊಡ್ತೀನಿ. ಏನು ಅಂತ ಹೇಳಿ ಸರ್. ಮನುಷ್ಯ ಯಾವತ್ತೂ ದೇವರಾಗಲ್ಲ. ಎಲ್ಲರಲ್ಲೂ ಯಾವಾಗ್ಲೂ ಒಂದು ಸ್ವಾರ್ಥ ಇರುತ್ತೆ. ಭೈರವಿ ಸಿಂಧು ಅಂತ ಗೊತ್ತಾದ್ಮೇಲೂ ಅವಳು ನನ್ನ ಮೇಲೆ ಯುದ್ಧಕ್ಕೆ ನಿಂತಿದ್ದಾಳೆ ಅಂದ್ರೆ ಇದು ವಸುಂಧರನ್ ಗೇಮ್ ಪ್ಲಾನ್ ಇರಬೇಕು. ಅವಳಿಗೆ ಏನಾದ್ರೂ ಒಂದು ಹೇಳಿ ಸಿಂಧುನ್ ಲಾಕ್ ಮಾಡಿದಾಳೆ. ನನಗೂ ಹಾಗೆ ಅನಿಸ್ತಿದೆ ಸರ್. ವಸುಂಧರಾ ಮೇಡಮ್ಗೆ ಸತ್ಯ ಗೊತ್ತಾದ್ಮೇಲೆ ಭವಾನಿ ಮತ್ತೆ ಸಿಂಧುನ ಸೊಸೆ ಅಂತ ಒಪ್ಕೊಂಡಿರೋದೇ ನನಗೆ ಆತಂಕ ಆಗ್ತಿದೆ ಸರ್. ಯು ಆರ್ ಕರೆಕ್ಟ್. ಈ ಸಡನ್ ಚೇಂಜಸ್ ಹಿಂದೆ ಏನೋ ಇದೆ. ಅದೇನು ಅಂತ ತಿಳ್ಕೊಂಬರೋದು ನಿಮ್ಮ ಕೆಲಸ. ನೀವು ಭವಾನಿ ನೋಡೋ ನೆಪದಲ್ಲಿ ವಸುಂಧರನ್ ಮನೆಗೆ ಹೋಗಿ ಅಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಳ್ಳಿ. ವಸುಂಧರಾ ಬೇರೆ ತರ ಮಾತಾಡಿದ್ರೆ ಕ್ಷಮೆ ಕೇಳಕ್ ಬಂದಿದ್ದೆ ಅಂತ ಹೇಳಿ. ಒಟ್ನಲ್ಲಿ ನೀವು ಹೇಗಾದ್ರೂ ಮಾಡಿ ವಿಷಯ ತಿಳ್ಕೊಂಬನ್ನಿ ಅಷ್ಟೇ. ಖಂಡಿತ ಸರ್. ಸಾಧ್ಯ ಆದ್ರೆ ಈಗಲೇ ಹೋಗ್ತೀನಿ. ನೀವು ನನ್ನ ಮಕ್ಕಳ ಮೇಲೆ ತೋರಿಸ್ತಾ ಇರೋ ಪ್ರೀತಿ ಆ ದೇವರ ಆಶೀರ್ವಾದ ತರ ಇದೆ ಸರ್. ಕೇಶವ್ ಅವರೇ, ನಾನು ಅವತ್ತೇ ನಿಮ್ಗೆ ಹೇಳಿದ್ದೀನಿ, ಯಾರೂ ದೇವ್ರ ಸಾಮಾನ್ರಲ್ಲ. ನೀವು ಹೋಗ್ಬಿಟ್ಟು ಬನ್ನಿ. ಸರಿ ಸರ್, ನಾನು ಈಗಲೇ ಹೋಗಿ ಬರ್ತೀನಿ. ಟಾಡಾ. ಹೌದು, ಚಾಕ್ಲೇಟ್ ಯಾಕೆ ಕೊಟ್ರಿ? ಅದೇ ನಿಮ್ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಕೇಳಬೇಕಿತ್ತು. ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ಉತ್ತರ ಹೇಳೋರ್ ಬಾಯಿ ಸಿಹಿಯಾಗಿರ್ಲಿ ಅಂತ ಚಾಕ್ಲೇಟ್ ಕೊಟ್ಟೆ. ಓ, ವಿದ್ಯೆ ತಿಳ್ಕೊಳಕ್ಕೆ ಲಂಚ ಕೊಡ್ತಾ ಇದ್ದೀರಾ? ಏನಾದ್ರೂ ಅನ್ಕೊಳ್ಳಿ, ಆದ್ರೆ ಪ್ಲೀಸ್ ನಿಜ ಹೇಳ್ಬೇಕು. ನಿಮ್ಗೆ ನನ್ನ ಬಕೆಟ್ ಲಿಸ್ಟ್ ಬಗ್ಗೆ ಹೇಗ್ ಗೊತ್ತಾಯ್ತು? ನಾನು ಪಾನಿಪುರಿ ತಿನ್ಬೇಕು ಅನ್ಕೊಂಡಿದ್ದು, ಬೈಕ್ ಓಡಿಸ್ಬೇಕು ಅನ್ಕೊಂಡಿದ್ದು, ಇದೆಲ್ಲ ನಿಮ್ಗೆ ಹೇಗ್ ಗೊತ್ತಾಯ್ತು? ನಾನು ನಿಮ್ನ ಕೇಳ್ತಾನೆ ಇದ್ದೀನಿ. ನೀವಿಷ್ಟೇನಾ ಅನ್ನೋ ಹಾಗೆ ಆರಾಮಾಗಿ ಕೆಲಸ ಮಾಡ್ತಾ ಇದ್ದೀರಾ? ಸಿಂಧು, ಪ್ಲೀಸ್ ಇದ್ರ ಬಗ್ಗೆ ನಂಗೆ ಥಿಂಕ್ ಮಾಡಿ ಮಾಡಿ ತಲೆ ಸಿಡ್ದು ಹೋಗ್ತಾ ಇದೆ. ಮೇ ಕಮಿಂಗ್ ಮೇಡಮ್? ನಿಮ್ ತಲೆನೋವಿಗೆ ಸೊಲ್ಯೂಷನ್ ಕಾಫಿ ಬಂತು, ಕುಡಿರಿ. ಪ್ರಾಣೇಶ್, ನಾನು ಹೇಳಿದ ಕೆಲಸ ಆಯ್ತಾ? ಆಯ್ತು ಮೇಡಮ್, ನೀವು ಹೇಳ್ದಂಗೆ ಮಾಡಿದ್ದೀನಿ. ಗುಡ್.